ರಸ್ತೆ ಮಧ್ಯೆ ಪಲ್ಟಿಯಾಗಿ ಬಿದ್ದಿರುವ ಟೆಂಪೋ, ರಸ್ತೆ ತುಂಬ ಹರಡಿಕೊಂಡಿರುವ ಬಣ್ಣದ ಪೈಂಟ್. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಗೌರಿಬಿದನೂರು ರಸ್ತೆಯ ಡಿವೈನ್ ಸಿಟಿ ಬಳಿ. ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿಗೆ ಮಾರ್ಕಿಂಗ್ಗೆ ಬಳಸುವ ಪೈಂಟ್ ತುಂಬಿಕೊಂಡು ಸಾಗಿಸುತ್ತಿದ್ದ ಟೆಂಪೋ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿಯ ಮಧ್ಯೆ ಅಳವಡಿಸಿದ ಬ್ಯಾರಿಕೇಡ್ಗಳು ಸಂಪೂರ್ಣ ನಜ್ಜುಗುಜ್ಜಾಗಿವೆ. ಅಪಘಾತದ ಪರಿಣಾಮ ಟೆಂಪೋದಲ್ಲಿದ್ದ ಪೈಂಟ್ ಡಬ್ಬಿಗಳು ಸಿಡಿದು ರಸ್ತೆ ತುಂಬ ಬಣ್ಣ ಹರಡಿಕೊಂಡಿದೆ. ಅಪಘಾತದ ಬಳಿಕ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು, ಟೆಂಪೋ ಚಾಲಕನ ಅಜಾಗರೂಕತೆ ಅಥವಾ ಅತಿವೇಗವೇ ಅಪಘಾತಕ್ಕೆ ಕಾರಣ ಎನ್ನುವ ಅನುಮಾನ ವ್ಯಕ್ತವಾಗಿದೆ. ಕಾಜು ನಿಧಾನಕ್ಕೆ ಹೋಗ್ರಪ್ಪ ತಮ್ಮನ್ನ ಅಂತ ಏನಾಗಿಲ್ಲ ಅಡೇ ಅಡೇ వాడు తాళం తీసుకొని సాయంత్రం అన్నీ ఎక్కువ బతుకులు అన్నీ ఎన్ని బాధ ಇದೆ ఏం చెప్పండి అంతా మీరు చేస్తారు నాకే బాధ ಸೈಟ್ಗಳ ಸರ್, ಇದು ಗೌರಿಬಿದನೂರಿಂದ ಚಿಕ್ಕಬಳ್ಳಾಪುರ ಬರ್ತಾ ಇದ್ದು ಒಂದು ಟಾಟಾ ಇಂಟ್ರಾ ಅಂತ
ಬ್ರೇಕ್ ಏನೋ ಸಡನ್ ಆಗಿ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಜನರನ್ನು ತಪ್ಪಿಸಿ ಈ ಕಡೆ ಡಿವೈಡರ್ ಮೇಲೆ ಹಸಿ ಗಾಡಿ ಪಲ್ಟಿ ಆಗಿದೆ ಅಷ್ಟೇ, ಇದೇನಾಗಿಲ್ಲ. ಡ್ರೈವರ್ ಸಣ್ಣ ಪುಟ್ಟ ಗಾಯಗಳಾಗಿದೆ, ಗಾಡಿಗೆ ಸ್ವಲ್ಪ ವೇಟ್ ಬಿದ್ದಿದೆ. ಏನ್ ತುಂಬ್ಕೊಂಡ್ ಸರ್ ರೋಡ್ ಕೆಲಸ ಮಾಡ್ತಾರಲ್ಲ, ಪೇಂಟ್ ತುಂಬ್ಕೊಂಡ್ ಬಂದಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಜನರಿಗೆ ಡ್ರೈವರ್ ಸಣ್ಣ ಪುಟ್ಟ ಗಾಯ ಆಗಿದೆ, ಗಾಡಿಗಂತೂ ತುಂಬಾ ಡ್ಯಾಮೇಜ್ ಆಗಿದೆ. ಎಲ್ಲ ನೋಡಿದ್ದಾರೆ. ಡ್ರೈವರ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಬ್ರೇಕಿಂಗ್ ಈಗ ಅಪ್ ಅಲ್ವಾ ಸರ್ ಇದು? ಏನಿಲ್ಲ ಸರ್, ಡೌನು ಆ ಕಡೆಯಿಂದ ಡೌನ್ ಬರ್ತಾ ಇದು ಹೋಗ್ತಾ ಅಪ್ ಇರೋದು ಇದು. ಅಲ್ಲ, ಈ ಕಡೆ ಚಿಕ್ಕಬಳ್ಳಾಪುರ ಟುವರ್ಡ್ಸ್ ಗೌರಿಬಿದನೂರು ಕಡೆಯಿಂದ ಚಿಕ್ಕಬಳ್ಳಾಪುರ ಕಡೆ ಬರ್ತಾ ಇದ್ದಿದ್ದು ಗಾಡಿ ಬರ್ತಾ ಇದ್ದಿದ್ದು. ಸೊ ಬ್ರೇಕ್ ಏನೋ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ತಪ್ಸಕ್ ಹೋಗಿದ್ದಾರೆ ಗಾಡಿಗೆ. ಬಟ್ ಯಾರಿಗೂ ಏನೋ ಅಪಾಯ ಆಗಿಲ್ಲ. ಬಟ್ ಗಾಡಿ ಮಾತ್ರ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಏನು ಮಾಡಕ್ಕಾಗಲ್ಲ. ಪೇಂಟ್ ಎಷ್ಟು ಸಾವಿರ ರೂಪಾಯಿ ಪೇಂಟ್ ಇರ್ಬೋದು ಸರ್? ಅದೇ ಹೆಚ್ಚು ಕಮ್ಮಿ ಒಂದು 60,000-70,000 ಪೇಂಟ್ ಇರ್ಬೋದು ಸರ್. ಎಲ್ಲ ಕಾಸ್ಟ್ಲಿ ಪೇಂಟ್, ಎಲ್ಲ ರೋಡ್ ಅವರು ಯೂಸ್ ಮಾಡೋದೆಲ್ಲ ಬ್ರಾಂಡೆಡ್. ಒಂದು 60,000-70,000 ಲಾಸ್ ಆಗಿರ್ಬೋದು. ರೇಡಿಯಂ ಪೇಂಟ್ ಅದು ಪೇಂಟ್ ಅಂತ. ರೇಡಿಯಂ ಪೇಂಟ್ ಅನ್ಸುತ್ತೆ. ಇನ್ನು ಅಪಘಾತದಿಂದ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ರಸ್ತೆಯೆಲ್ಲ ಬಣ್ಣ ಚೆಲ್ಲಿಕೊಂಡಿದ್ದರಿಂದ ವಾಹನ ಸವಾರರು ಎಚ್ಚರಿಕೆಯಿಂದ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಒಟ್ಟಾರೆ ರಸ್ತೆ ಪೇಂಟ್ ತುಂಬಿಕೊಂಡು ಸಾಗಿಸುತ್ತಿದ್ದ ಟೆಂಪೋ ಪಲ್ಟಿಯಾದ ಪರಿಣಾಮ ಹೆದ್ದಾರಿಯೇ ಬಣ್ಣವಾಗಿ ಮಾರ್ಪಟ್ಟಿದ್ದು ಕೆಲ ಕಾಲ ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿಸಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.